ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 10ನೇ ಅಧ್ಯಾಯ 29ನೆಯ ಶ್ಲೋಕ. ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತॄಣಾಮರ್ಯಮಾ ಚಾಸ್ಮಿ ಯಮಸಂಯಮತಾಮಹಂ. ನೋಡು ಅರ್ಜುನ, ನಾನು ಬಹಳಷ್ಟು ಹೆಡೆಗಳನ್ನು ಹೊಂದಿರತಕ್ಕಂಥ ಸರ್ಪಗಳಲ್ಲಿ ಅನಂತವೆಂಬ ಹೆಸರಿನ ಸರ್ಪವು ನಾನಾಗಿದ್ದೇನೆ. ಎಲ್ಲ ಜಲಚರ ನಿವಾಸಿಗಳಲ್ಲಿ ವರುಣ ದೇವನು ನಾನಾಗಿದ್ದೇನೆ ಮತ್ತು ಪಿತೃದೇವತೆಗಳಲ್ಲಿ ಅರ್ಯಮ ಅನ್ನುವಂಥ ದೇವತೆಯು ನಾನಾಗಿದ್ದೇನೆ. ಇನ್ನು ಸಂಯಮ ಶಾಸನಗಳಲ್ಲಿ ಯಮದೇವನು ನಾನಾಗಿದ್ದೇನೆ. 4 ವಿಷಯನ ಇಲ್ಲಿ ಹೇಳಿದೆ. ಸರ್ಪಗಳನ್ನು ನಾವೆಲ್ಲರೂ ನೋಡಿದ್ದೇವೆ. ಕಾಳಿಂಗ ಸರ್ಪ, ಅದರಲ್ಲಿ ಸಾವಿರಾರು ರೀತಿಯಾಗಿರ್ತಕ್ಕಂಥ ನಾಗಗಳು ಇರುವಂಥವುಗಳು. ಈ ಹೆಚ್ಚಾಗಿ ಈ ಸರ್ಪಗಳು ಪಾತಾಳ ಲೋಕದಲ್ಲಿ ಇರತಕ್ಕಂಥ ಜೀವಿಗಳು. ಇವುಗಳನ್ನು ನಾಗಲೋಕ ಅಂತ ಕರೆಯುವಂಥದ್ದು. ನಾಗಲೋಕದಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಸಾವಿರಾರು ರೀತಿಯ ಸರ್ಪಗಳು ಇರುವುದು ಕೇಳಿ ಬಂದಿದೆ. ಹಾಗಾಗಿ ಆ ಎಲ್ಲ ನಾಗಗಳಲ್ಲಿ ಅನಂತ ಎಂಬ ನಾಗವು ನಾನಾಗಿದ್ದೇನೆ. ಆದರೆ ಅದು ಸರ್ಪ ಒಂದು, ಅದರ ತಲೆಗಳು ಸಾವಿರಾರು ರೀತಿಯಾಗಿರುತ್ತವೆ. ಈಗಲೂ ಕೂಡ 5 ಹೆಡೆ ಸರ್ಪ, 7 ಹೆಡೆ ಸರ್ಪಗಳು ಅಂತ ಅಲ್ಲೇ ಕಂಡುಬರುತ್ತವೆ. ಹಾಗೆ ಇಲ್ಲಿಯೂ ಕೂಡ ಅನಂತವೆಂಬ ಹೆಸರಿನ ನಾಗವು ಬಹಳಷ್ಟು ಹೆಡೆಗಳನ್ನು ಹೊಂದಿಕೊಂಡು ಬೆಳೆದಿರುವಂಥ ಜೀವಿ. ಅಂತಹ ಸರ್ಪಗಳಲ್ಲಿ ಅನಂತವೆಂಬ ನಾಗ ನಾನಾಗಿದ್ದೇನೆ. ಇನ್ನು ಜಲಚರ ವಾಸಿಗಳು, ಜೀವಿಗಳು, ಜಲದೇವತೆಗಳು, ಇಲ್ಲಿಯೂ ಕೂಡ ಭಿನ್ನ ಭಿನ್ನವಾಗಿರ್ತಕ್ಕಂಥ ವಂಶರೂಪ ದೈವರೂಪ ಜೀವಿಗಳು ನೀರಿನಲ್ಲಿರುತ್ತವೆ. ಅವುಗಳಿಗೆ ಎಲ್ಲ ಅಧಿಷ್ಠಾನ ದೇವತೆ ವರುಣ ಅಂತ ಕೇಳಿ ಬರುತ್ತೆ. ಈಗಲೂ ಕೂಡ ನಾವು ಮಳೆಗಾಲದ ಅಭಾವ ಬಂದಾಗ ವರುಣ ದೇವನ ಆರಾಧನೆ ಮಾಡುವುದು ರೂಢಿಯಲ್ಲಿದೆ. ಹಾಗಾಗಿ ಆ ವರುಣ ದೇವತೆ ಕರುಣೆ ಮಾಡಿದ ಅಂತಾದರೆ ಭೂಮಿಯಲ್ಲಿ ಮಳೆ ಸುರಿದು ಸಂಪನ್ನಗಳನ್ನು ಉಂಟು ಮಾಡುತ್ತದೆ. ಅಂತಹ ವರುಣ ದೇವತೆ ನಾನಾಗಿದ್ದೇನೆ. ಇನ್ನು ಲೋಕಗಳಲ್ಲಿ ಪಿತೃಲೋಕ ಅನ್ನುವಂಥದ್ದು ಬಹಳ ಪ್ರಸಿದ್ಧವಾಗಿರುವಂಥದ್ದು. ಪಿತೃಲೋಕಗಳಲ್ಲಿ ದೇವತೆಗಳು ನಮ್ಮ ಹಿಂದಿನ ವಂಶಸ್ಥರೆಲ್ಲರೂ ಕೂಡ ಹೋಗಿ ಇರುವಂಥ ಸ್ಥಳ. ಅವರು ಮಾಡಿರುವಂಥ ಪುಣ್ಯವು ಎಷ್ಟು ಇರುತ್ತದೆಯೋ ಆ ಪುಣ್ಯ ತೀರುವವರೆಗೂ ಕೂಡ ಆ ಪಿತೃಲೋಕಗಳಲ್ಲಿ ಅವರು ಇರ್ತಾರೆ. ಅಲ್ಲಿರುವಂಥ ಅಧಿದೇವತೆ ಅರ್ಯಮ ಅನ್ನುವಂಥ ದೇವತೆ. ಆ ದೇವತೆಯು ಇಲ್ಲಿ ಹೋಗಿರ್ತಕ್ಕಂಥ ಎಲ್ಲ ಪಿತೃದೇವತೆಗಳಿಗೆ ಅಧಿಷ್ಠಾನ ವ್ಯಕ್ತಿಯಾಗಿ, ಅಧಿಕಾರಿಯಾಗಿ, ಇವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಇಷ್ಟಾರ್ಥಗಳನ್ನು ಇವರು ಮಾಡಿರುವಂಥ ಪುಣ್ಯಕ್ಕೆ ಅನುಗುಣವಾಗಿ ಯೋಗಗಳನ್ನು ಕೊಡುವಂಥ ಅಧಿಕಾರಿ.
ಅಂತಹ ಅರ್ಯಮ ದೇವತೆಯು ನಾನಾಗಿದ್ದೇನೆ. ಇನ್ನು ಎಲ್ಲ ಜೀವಜಂತುಗಳು ಪ್ರಾರಬ್ಧ ಕರ್ಮಾನುಸಾರವಾಗಿ ಭೂಲೋಕದಲ್ಲಿ ಹುಟ್ಟಿ ಬೆಳೆದು ಜೀವಿಸಿ ಸುಖ ದುಃಖಗಳನ್ನು ಅನುಭವಿಸಿ, ಈ ಪ್ರಾರಬ್ಧ ಕರ್ಮ ಆಯುಷ್ಯ ಅನ್ನುವಂಥದ್ದು ತೀರಿದ ಮೇಲೆ ಕೆಲವು ಆಯುಷ್ಯ ತೀರಿ ಪ್ರಾಣ ಹೋಗುತ್ತದೆ, ಇನ್ನು ಕೆಲವು ಪ್ರಾಣದ ಪ್ರಾರಬ್ಧ ಕರ್ಮ ತೀರಿ ಪ್ರಾಣ ಹೋಗುತ್ತದೆ. ಕರ್ಮ ತೀರಿದ ಮೇಲೆಯೂ ಪ್ರಾಣ ಹೋಗುತ್ತದೆ, ಆಯುಷ್ಯ ತೀರಿದ ಮೇಲೆಯೂ ಕೂಡ ಪ್ರಾಣ ಹೋಗುತ್ತದೆ. ಹೀಗೆ ಕೆಲವೊಂದು ಅಕಾಲ ಮೃತ್ಯುವಿಗೆ ಗುರಿಯಾಗುತ್ತವೆ, ಇನ್ನು ಕೆಲವೊಂದು ದೀರ್ಘಕಾಲವಾಗಿ ಇರುವಂಥವುಗಳಾಗಿವೆ. ಹೀಗೆ ಈ ಎಲ್ಲ ಜೀವಿಗಳಿಗೂ ಕೂಡ ಶಾಸನವನ್ನ ಸಂಯಮವನ್ನು ಮಾಡ್ತಕ್ಕಂಥವನು, ನಿಯಂತ್ರಣ ಮಾಡ್ತಕ್ಕಂಥವನು ಯಮದೇವತೆ. ಅಂತಹ ಯಮನು ಕೂಡ ನಾನಾಗಿದ್ದೇನೆ ಅಂತ ಇಲ್ಲಿ ಹೇಳಲಾಗಿದೆ. ಹರಿ ಓಂ ತತ್ಸತ್.